ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಸಾರಿ ಕುಚ್ಚು ಯಾವ ರೀತಿ ಹಾಕೋದು ಅಂತಂದು ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಅದಕ್ಕಿಂತ ಮೊದಲೇದಾಗಿ ನಾನು ಸಾರಿ ಕುಚ್ಚಿಗೆ ಬಳಸುವಂಥ ಮೆಟೀರಿಯಲ್ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಪ್ಲೀಸ್ ಯಾರೆಲ್ಲ ನಿಮಗೆ ಗೊತ್ತಿಲ್ಲ ಅಂದರೆ ಪ್ಲೀಸ್ ತಿಳ್ಕೊಳ್ಳಿ. ಏನಪ್ಪ ಅಂದರೆ ಫಸ್ಟ್ ನನಗೆ ಏನೇನು ಮೆಟೀರಿಯಲ್ ತೊಗೊಂಡಿದ್ದೀನಿ ಅಂತಂದು ಹೇಳ್ಬಿಡ್ತೀನಿ. ಫಸ್ಟ್ ಬಂದುಬಿಟ್ಟು ನಾನು ಜರಿ ಥ್ರೆಡ್ ತೊಗೊಂಡಿದ್ದೀನಿ. ಆಮೇಲೆ ಸಿಲ್ಕ್ ಥ್ರೆಡ್. ನಿಮ್ಮ ಸ್ಯಾರಿ ಕಲರ್ ಯಾವುದಿರುತ್ತೆ ಒಂದೇ ಕಲರ್ ಹಾಕಿದರೆ ಒಂದು ಕಲರ್ ತೊಗೊಳ್ಳಿ. ನಾನು ಕಾಂಟ್ರಾಸ್ಟ್ ಕಲರ್ ಯೂಸ್ ಮಾಡ್ತಾಯಿದ್ದೀನಿ, ಅಂದರೆ 2 ಕಲರ್. ಸೊ ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಬಂದುಬಿಟ್ಟು ಗಮ್ ತೊಗೊತಾ ಇದ್ದೀನಿ. ನೆಕ್ಸ್ಟ್ ಒಂದು ನೀಡಲ್, ಈ ಏನು ಸಿಲ್ಕ್ ಥ್ರೆಡ್ಡಿಂದ ಕುಚ್ಚು ಕಟ್ತಾರಲ್ಲ ಆ ಒಂದು ನೀಡಲ್ನ ತೊಗೊತಾ ಇದ್ದೀನಿ. ನೋಡಿ, ಈ ಒಂದು ನೀಡಲ್ ಹೆಂಗಿರುತ್ತೆ ಅಂದರೆ ಸ್ವಲ್ಪ ಅಗಲವಾಗಿರುತ್ತೆ. ನೀವು ನೀಡಲ್ಲಿಂದಾದರೂ ಹಾಕ್ಬೋದು, ಇಲ್ಲ ಕೈಲಿಂದಾದರೂ ಹಾಕ್ಬೋದು. ನೀಡಲ್ನ ತೊಗೊಂಡಿದ್ದೀನಿ, ಅಟ್ಲೀಸ್ಟ್ ಹೋಲ್ ಮಾಡೋಕ್ಕಾದ್ರೂ ಯೂಸ್ ಆಗುತ್ತೆ ಅಂತ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಸೀಸರ್, 2 ಸೀಸರ್ ತೊಗೊಂಡಿದ್ದೀನಿ. ಅಂದರೆ ಸ್ವಲ್ಪ ದಪ್ಪ ಎಳೆ ಆದರೆ ಸಿಲ್ಕ್ ಥ್ರೆಡ್ ಈ ಸೀಸರ್ಗೆ ಕಟ್ ಆಗೋಲ್ಲ ಅಂದ್ಕೊಂಡ್ಬಿಟ್ಟು ಈ ಸೀಸರ್ನ ತೊಗೊಂಡಿದ್ದೀನಿ. ಆಮೇಲೆ ಹೋಲ್ ಮಾಡಲಿಕ್ಕೆ ಮೊಳೆ ಯೂಸ್ ಆಗುತ್ತೆ, ಆಮೇಲೆ ನೀಡಲ್ ಕೂಡ ಯೂಸ್ ಆಗುತ್ತೆ. ಅದಕ್ಕಿಂತ ಅದಕ್ಕೆ ಹೋಲ್ ಸರಿಯಾಗಲಿಲ್ಲ ಅಂದರೆ ಈ ಥರ ಸ್ವಲ್ಪ ದಪ್ಪ ಮೊಳೆ, ಇಲ್ಲ ಅಂದರೆ ದೊಡ್ಡದು ಒಂಥರ ಚೀಲ ಹೊಲಿಯೋದೆಲ್ಲ ಡಬ್ಬನ ಬರುತ್ತಲ್ಲ ಅದನ್ನಾದರೂ ಸ್ವಲ್ಪ ತೊಗೊಳ್ಳಿ. ಇಷ್ಟ ಆಯ್ತಲ್ವ, ಇದಿಷ್ಟು ಮಟೀರಿಯಲ್ಲು. ಆಮೇಲೆ ನಿಮಗೆ ಈಗ ನಾನು ಇದಿಷ್ಟು ಎಲ್ಲ ತೆಗೆದುಬಿಟ್ಟು ನಿಮಗೆ ಜರಿ ಥ್ರೆಡ್ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಸೊ ಇಲ್ಲಿ 2 ಥರ ಜರಿ ಥ್ರೆಡ್ಗಳಿವೆ. ಯಾವ್ದು ಯೂಸ್ ಮಾಡಬೇಕು ಅಂತಂದು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ಬಂದುಬಿಟ್ಟು ತುಂಬ ದಪ್ಪ ಇರುತ್ತೆ ಎಳೆ ಇದು ಥ್ರೆಡ್ಡು. ಇದು ಬಿಚ್ಚಿದಾಗ ಇದರಲ್ಲಿ ವಯರ್ ಕಾಣಿಸುತ್ತೆ. ಇದರಲ್ಲಿ ಏನು ಕಾಣಿಸುತ್ತೆ ಅಂದರೆ ವಯರ್ ಕಾಣಿಸುತ್ತೆ ಈ ಒಂದು ಜರಿ ಥ್ರೆಡ್ಡಲ್ಲಿ. ಸೊ ಈ ಒಂದು ಜರಿ ಥ್ರೆಡ್ನ ನೀವು ಸಿಲ್ಕ್ ಏನು ನಾವು ಕುಚ್ಚು ಕಟ್ತೀವಲ್ಲ ಅದಕ್ಕೆ ಯೂಸ್ ಮಾಡಬಾರ್ದು. ಯಾಕೆ ಅಂದರೆ ಇದು ಒಳಗಡೆ ವಯರ್ ಇರೋದ್ರಿಂದ ಬಿಚ್ಕೊಂಡ್ಬಿಡುತ್ತೆ ಬೇಗ. ಹಾಗಾಗಿ ನೀವು ನೋಡ್ಕೊಂಡು ತೊಗೊಂಬನ್ನಿ. ಆಮೇಲೆ ಈ ಜರಿ ಥ್ರೆಡ್ಡಲ್ಲಿ ಕಾಟನ್ ಇರುತ್ತೆ ಥ್ರೆಡ್, ಕಾಟನ್ ಥ್ರೆಡ್ ಹೆಂಗಿರುತ್ತಲ್ಲ ಆ ರೀತಿ ಇರುತ್ತೆ. ಬಿಚ್ಚಿದ್ರೆ ನೋಡಿ, ನೀವು ನೋಡ್ತಾ ಇದ್ದೀರೋ ವೈಟಾಗಿ ಕಾಣಿಸ್ತಿದೆ ಅಲ್ಲ, ಇದು ಬಂದುಬಿಟ್ಟು ವೈಟ್ ಥ್ರೆಡ್ಡು. ಅದ್ರ ಮೇಲೆ ನಮಗೆ ಗೋಲ್ಡ್ ಕಲರ್ ಜರಿನ ಸುತ್ತಿರ್ತಾರೆ. ಈ ಥ್ರೆಡ್ಡನ್ನು ನೀವು ಕುಚ್ಚು ಕಟ್ಟಲಿಕ್ಕೆ ಯೂಸ್ ಮಾಡ್ಕೋಬೇಕು. ನೀವು ಸರಿಯಾಗಿ ಹೋಗಿ ನೋಡ್ಕೊಂಡು ತೊಗೊಂಬನ್ನಿ. ಒಳಗಡೆ ವಯರ್ ಇದ್ದರೆ ಅದನ್ನ ತೊಗೋಬೇಡಿ. ಥ್ರೆಡ್ ಇದ್ದರೆ ಮಾತ್ರ ನೀವು ಕುಚ್ಚು ಕಟ್ಟಲಿಕ್ಕೆ ತೊಗೋಬೇಕು. ಅರ್ಥ ಆಯ್ತಾ? ಸೊ ಇದು ಒಂದನ್ನು ನಾನು ನಾಟ್ ಹಾಕ್ಲಿಕ್ಕೆ ಈ ಒಂದು ಜರಿ ಥ್ರೆಡ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಯಾರೆಲ್ಲ ಅರಿ ಡಿಸೈನ್ ವರ್ಕ್ ಮಾಡ್ತಿರ್ತಾರಲ್ಲ ಅವರು ಚೈನ್ ಸ್ಟಿಚ್ ಹಾಕ್ಲಿಕ್ಕೆ ಇದನ್ನ ಯೂಸ್ ಮಾಡ್ಕೊತಾರೆ. ಅದಕ್ಕೆ ಇದು ಯೂಸ್ ಆಗುತ್ತೆ. ಓಕೆ, ಇದನ್ನು ಕುಚ್ಚು ಕಟ್ಟಲಿಕ್ಕೆ ಯೂಸ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಇದಾಯ್ತಲ್ವ. ಇವಾಗ ಯಾವ ರೀತಿ, ಸೊ ಇದು ಬಂದುಬಿಟ್ಟು ನಮಗೆ ಸ್ಯಾರಿ ಕುಚ್ಚು ಹಾಕುವಂಥ ಸೀರೆ. ಸೊ ಇಲ್ಲಿ ಫಸ್ಟ್ ಏನು ಮಾಡ್ಕೊಂಡು ನಾವು ಒಂದು ಮಾರ್ಕರ್ ಪೆನ್ಸಿಲ್ ತೊಗೊಂಡಿದ್ದೀನಿ. ಈ ಥರ ಮಾರ್ಕರ್ ಪೆನ್ಸಿಲ್ ಆದರೂ ತೊಗೊಳ್ಳಿ, ಇಲ್ಲಾಂದರೆ ನಿಮ್ಮ ಕಡೆ ಟೇನ್ ಚಾಕ್ ಇದ್ದರೆ ಅದನ್ನಾದರೂ ತೊಗೊಳ್ಳಿ. ಹಾಗೆ ಒಂದು ಟೇಪ್ ಕೂಡ ತೊಗೊಂಡಿದ್ದೀನಿ. ಸ್ಯಾರಿ ಕುಚ್ಚು ಕಟ್ಟಕ್ಕೆ ನಾವು ಫಸ್ಟ್ ಇಲ್ಲಿ ಎಡ್ಜಿಗೆ ಮಾರ್ಕ್ ಹಾಕೋಬೇಕು. ಯಾವ ಥರ ಅಂದರೆ ಇಲ್ಲಿ ಆಲ್ರೆಡಿ ನಾನು ಮಾರ್ಕ್ ಹಾಕ್ಕೊಂಡಿದ್ದೀನಿ, ನಿಮಗೆ ತೋರಿಸ್ತಾ ಇದ್ದೀನಿ. 1/2 ಇಂಚಿಗೆ ಒಂದೊಂದು ಮಾರ್ಕ್ ಹಾಕೋಬೇಕು. ಈ ರೀತಿ ನೋಡಿನಿ, 1/2 ಇಂಚಿಗೆ ಒಂದೊಂದು ಮಾರ್ಕ್ ಹಾಕೋತಾ ಇದ್ದೀನಿ ನಾನು. ಅಂದರೆ ಕಾಣಿಸ್ಬೇಕು ನಿಮಗೆ ಕುಚ್ಚು ಯಾವ ರೀತಿ ಹಾಕ್ತಿದ್ದೀರಿ ಅಂತಂದು ಮಾರ್ಕ್ ಹಾಕೋಬೇಕು. ನೋಡಿದ್ರಲ್ವ, ಈ ರೀತಿ 1/2 ಇಂಚಿಗೆ ನಾನಿಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದೀನಿ. 1 ಇಂಚ್ ಆದರೆ ತುಂಬ ಗ್ಯಾಪ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು 1/2 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಸೊ ಈ ಥರ ನೀವು ಮಾರ್ಕ್ ಹಾಕ್ಕೊಂಡ್ಬಿಟ್ಟು ಕುಚ್ಚು ಕಟ್ಟಲಿಕ್ಕೆ ನಿಮಗೆ ಒಂದ್ಸಲ ಪೂರ್ತಿಯಾಗಿ ಎಲ್ಲ ಕಡೆಯೂ ಮಾರ್ಕ್ ಹಾಕ್ಕೊಂಡ್ಬಿಟ್ರೆ ಕಂಪ್ಲೀಟಾಗಿ ಮುಗಿದೋಗುತ್ತೆ ಎಷ್ಟು ಕುಚ್ಚು ಹಾಕ್ಬೋದು ಅಂತಂದು ಗೊತ್ತಾಗ್ಬಿಡುತ್ತೆ ನಮಗೆ. ಸೊ ಈ ರೀತಿ ಮಾರ್ಕ್ ಹಾಕ್ಕೊಂಡಾದ್ಮೇಲೆ ನೀವು ಕೂಡ ಈ ಥರ ದಪ್ಪನಾಗಿರುವಂಥದ್ದು ಲಾಂಗ್ ನೋಟ್ಸ್ ಆದರೂ ತೊಗೋಬೋದು. ಇಲ್ಲ ಅಂತಂದರೆ ಕಾರ್ಡ್ಬೋರ್ಡ್ ಇರುತ್ತಲ್ಲ ಅದನ್ನು ಕೂಡ ತೊಗೋಬೋದು. ಯಾಕಂದರೆ ನಾವು 150 ಎಳೆ ಮಾಡೋದ್ರಿಂದ ನೀವು ಏನಾದರೂ ಅವರಿಗೆ ರಟ್ಟು ಗಿಟ್ಟು ತೊಗೊಂಡ್ರೆ ಅದು ಮಣದ್ಬಿಡುತ್ತೆ ನಾವು 150 ಎಳೆ ಸುತ್ತುವಾಗ. ಹಾಗಾಗಿ ಸ್ವಲ್ಪ ದಪ್ಪನಾಗಿರುವಂಥದ್ದು ಯಾವ್ದು ಬೇಕಾದರೂ ನೀವು ತೊಗೋಬೋದು. ಸೊ ಇಲ್ಲಿ ನಾನು ಸುತ್ತಾ ಇದ್ದೀನಿ ನೋಡಿ, ಒಟ್ಟ 1ರಿಂದ ಹಿಡ್ಕೊಂಡು 150 ಎಳೆ ಆಗೋವರೆಗೂ ನೀವು ಸುತ್ತಾ ಹೋಗಬೇಕು. ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಆ ರೀತಿಯಾಗಿ ನಾವು ಆದಮೇಲೆ ಒಂದು ಎಳೆ ಕೂಡ ಮಿಸ್ ಮಾಡಲಾರ್ದಾಗೆ ಕೈಲಿ ಹಿಡ್ಕೊಂಡ್ಬಿಟ್ಟು ಕಟ್ ಮಾಡ್ಕೋಬೇಕು.
ಪೂರ್ತಿಯಾಗಿ ಸಮ ಬಂದಿರಬೇಕು. ಕೆಲವೊಮ್ಮೆ ಸಮ ಬರಲಿಕ್ಕಂದ್ರೂ ಕೂಡ ಎಳೆ ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು. ಆ ರೀತಿಯಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಫೆವಿಕಾಲ್ ಹೇಳಿದ್ನಲ್ಲ, ಫೆವಿಕಾಲ್ ತೊಗೊಂಡು ಒಂದು ಸ್ವಲ್ಪ ತುದಿಗೆ ನಾವು ಗಮ್ ಹಚ್ಕೋಬೇಕು. ಇದಕ್ಕೆ ಪೂರ್ತಿಯಾಗಿ ಗಮ್ ಹಚ್ಕೊಂಡ್ಮೇಲೆ ಅಲ್ಲಿ ನಮಗೆ ಕರ್ಲಿ ಥರ ಎಳೆಗಳು ಸಿಗುತ್ತೆ ಅಲ್ವಾ. ಸೊ ಆ ರೀತಿ ನಮಗೆ ಇರಬಾರ್ದು, ಅದು ಸ್ಟ್ರೇಟ್ ಆಗಬೇಕು ಅಂದರೆ ನಾನಿಲ್ಲಿ ಈ ಎಲ್ಲ ಥ್ರೆಡ್ಸನ್ನು ಸ್ವಲ್ಪ ಐರನ್ ಮಾಡ್ಕೊತೀನಿ. ಇಲ್ಲಿ ನೋಡಿ ಕಾಣಿಸ್ತಿದೆ ಎಲ್ಲ ನಿಮಗೆ. ಆ ರೀತಿ ಕರ್ಲಿ ಕಾಣಿಸ್ಬಾರ್ದು, ಏಕೆಂದರೆ ನಾವು ಕುಚ್ಚು ಕಟ್ಟುವಾಗ ಸ್ವಲ್ಪ ಅಷ್ಟು ನೀಟ್ ಅನ್ಸಂಗಿಲ್ಲ. ಈ ರೀತಿ ಒಂದು ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಕೊಡಿ, ಎಷ್ಟು ಬಿಸಿ ಆಗುತ್ತೋ ಅಷ್ಟು. ಆಮೇಲೆ ಐರನ್ ಮಾಡಿಕೊಂಡು ನಾವು ಕುಚ್ಚು ಕಟ್ಟಕ್ಕೆ ಸ್ಟಾರ್ಟ್ ಮಾಡೋಣ. ಓಕೆ, ಇಲ್ಲಿ ಒಂದು ದಪ್ಪನಾಗಿರುವಂತಹ ಮೊಳೆ ಅಥವಾ ಏನಾದರೂ ಈ ಥರ ದಪ್ಪನಾಗಿರುವಂಥದ್ದು ಆ ಡಬ್ಬನ ಈ ರೀತಿ ತೊಗೊಂಡು ಅದಕ್ಕೆ ತೂತು ಮಾಡಿಕೊಂಡು, ಈಗ ಆಲ್ರೆಡಿ ಅದು ಸ್ವಲ್ಪ ನಾವು ಗಮ್ ಹಚ್ಕೊಂಡಿರೋ ಡ್ರೈ ಆಗುತ್ತಲ್ಲ, ಈ ರೀತಿ ತಗೊಂಡ್ರೆ ಹೊರಗಡೆ ಬರುತ್ತೆ. ಇದಕ್ಕೆ ನೋಡಿಲಿ ಎರಡೂ ಕಡೆ ನಾವು ಸಮ ಮಾಡಿಕೊಂಡು ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದಕ್ಕೆ ಅದನ್ನ ಇಟ್ಕೊಂಡು, ಈಗ ನಾ ಹೇಳಿದ್ನಲ್ಲ ನಿಮಗೆ ಜರಿ ಥ್ರೆಡ್ಡು, ಆ ಜರಿ ಥ್ರೆಡ್ ತೊಗೊಂಡ್ಬಿಟ್ಟು ನಾವು ನಾಟ್ ಹಾಕ್ಕೋಬೇಕು. ಇಲ್ಲಿ ನಾನು ಸೂಜಿಗೆ 2 ಎಳೆ ಜರಿ ಥ್ರೆಡ್ನನ್ನು ತೊಗೊಂಡಿದ್ದೀನಿ. ಯಾವುದೇ ಕಾರಣಕ್ಕೆ ನಾನು ಕೆಳಗಡೆ ನಾಟ್ ಹಾಕಿಲ್ಲ, ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ನಾಟ್ ಹಾಕಿಲ್ಲ. ನಾನಿಲ್ಲಿ ಏನು ಸಾರಿ ಕುಚ್ಚನ್ನು ಹಿಡಿದಿದ್ದೀನಲ್ಲ ಅಲ್ಲಿ ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟು ನಾಟ್ ಹಾಕಬೇಕು. ಇಲ್ಲಿ ಹಾಕ್ತಾಯಿದ್ದೀನಿ ನೋಡಿ, 1 ಆಲ್ರೆಡಿ ಹಾಕಿದ್ದೀನಿ, 2, 3, 4 ಈ ರೀತಿ 4 ನಾವು ನಾಟ್ ಹಾಕಬೇಕು. ಅಂದರೆ ಸ್ವಲ್ಪ ಗ್ರಿಪ್ಪಾಗಿ ಟೈಟಾಗಿ ಕೂತ್ಕೊಳ್ಳುತ್ತೆ. ಹಾಕಿದ್ಮೇಲೆ 4 ನಾಟ್ ಹಾಕಿದ್ಮೇಲೆ ಅಲ್ಲಿ ನಡುಕ ನಾನು ಇನ್ನೊಂದು ಗಂಟೆ ಹಾಕಬೇಕು. ಅಂದರೆ ನಾವೇನು ರೌಂಡ್ ಹಾಕಿರ್ತೀವಲ್ಲ ಅಲ್ಲಿ ಕೆಳಗಡೆ ಹಾಕಿ ಈ ರೀತಿ ನಾಟ್ ಹಾಕ್ಕೊಂಡು ವಾಪಸ್ ನಾವು ಅದೇ ಏನು ರೌಂಡಾಗಿ ಸುತ್ತಿರ್ತೀವಲ್ಲ ಅಲ್ಲಿಂದ ವಾಪಸ್ ನಾವು ಸೂಜಿನ ತಗೊಂಡು ಕಟ್ ಮಾಡ್ಕೊಂಡ್ಬಿಟ್ರೆ ಪೂರ್ತಿಯಾಗಿ ನಾಟ್ ಹಾಕೋದು ಮುಗಿಯುತ್ತೆ. ಸೊ ನಾವು ಅದನ್ನು ಏನು ಜರಿ ಥ್ರೆಡ್ ಹಾಕಿರ್ತೀವಲ್ಲ ಅದನ್ನ ಕಟ್ ಮಾಡ್ಕೊಂಡು ತೆಗೆದುಬಿಟ್ಟು ನಮಗೆ ಎಷ್ಟು ಅಳತೆ ಬೇಕೋ ಅಷ್ಟು ಅಳತೆಗೆ ನಾವು ಈ ಏನು ಸಿಲ್ಕ್ ಥ್ರೆಡ್ನ ಕಟ್ ಮಾಡ್ಕೊಂಡ್ಬಿಟ್ರೆ ನಮಗೆ ಕುಚ್ಚು ಟಸಲ್ಸ್ ರೆಡಿ ಆಗಿಬಿಡುತ್ತೆ. ನಾವು ಕಟ್ ಮಾಡ್ಕೊಂಡು ಬಿಟ್ಟಲೆ ಏನು ಸಿಲ್ಕ್ ಥ್ರೆಡ್ ಇರ್ತಲ್ಲ ಹಾಗೆ ಇಡಬಾರ್ದು, ಏಕೆಂದರೆ ಎಳೆಗಳೆಲ್ಲ ಮಿಸ್ ಆಗಿಬಿಡುತ್ತೆ. ಅದಕ್ಕೆ ಒಂದು ಸ್ವಲ್ಪ ತುದಿಗೆ ನಾವು ಫೆವಿಕಾಲ್ ಹಚ್ಚಿ ಇಡಬೇಕು. ಇದರಿಂದ ಯಾವುದೇ ಕಾರಣಕ್ಕೂ ಎಳೆಗಳು ಮಿಸ್ ಆಗಂಗಿಲ್ಲ, ಚೆನ್ನಾಗಿರುತ್ತೆ. ಇಲ್ಲಿ ಅದೇ ಥರ ನಾನು ನೆಕ್ಸ್ಟ್ ನಿಮಗೆ ಇಲ್ಲ ಆ ರೀತಿ ಗಮ್ ತೊಗೊಂಡು ಕೈಲಿ ಹಾಕಕ್ಕೆ ಬರಲಿಲ್ಲ ಅಂದರೆ ಸ್ವಲ್ಪ ಏನಾದರೂ ಸೂಜಿ ಸಹಾಯದಿಂದ ನೀವು ಮೇಲಕ್ಕೆ ತಕ್ಕೊಂಡು ಅದರಲ್ಲಿಂದ ಹಾಕ್ಕೊಂಡ್ರು ಬರುತ್ತೆ. ನಾನಿಲ್ಲಿ ಸೂಜಿ ಸಹಾಯದಿಂದನೂ ಕೂಡ ಹಾಕ್ಕೊಂಡಿದ್ದೀನಿ, ಆಮೇಲೆ ಕೈಲೇ ಕೂಡ ಹಾಕ್ಕೊಂಡಿದ್ದೀನಿ. ಸೇಮ್ ಇದೇ ಥರ ನಾವು ಫಸ್ಟ್ ಏನು ನಾಟ್ ಹಾಕಿ ತೋರಿಸಿದ್ನಲ್ಲ ಅದೇ ಥರ ಇಲ್ಲಿ ಕೂಡ ಕುಚ್ಚನ್ನು ನೀವು ನೀಟಾಗಿ 4 ಎಳೆ ಹಾಕ್ಕೊಂಡಿದ್ದೀವಿ ಅಂದರೆ ಟೈಟಾಗಿ ಕಾಣುತ್ತೆ. ಹಾಗೆ ನಾವು ಏನು ರೌಂಡ್ ಶೇಪ್ ನಾಟ್ ಹಾಕಿರ್ತೀವಲ್ಲ ತುಂಬ ಚೆನ್ನಾಗೂ ಕಾಣುತ್ತೆ, ಡೀಸೆಂಟಾಗೂ ಅನಿಸುತ್ತೆ. ಹಾಗಾಗಿ 4 ಎಳೆ ನಾವು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ನಮ್ಗೆ ಇನ್ನೂ ಸ್ವಲ್ಪ ದಪ್ಪನ ಆಗಿಬೇಕು ಅಂತಂದರೆ ಒಂದು 5ರಿಂದ 6 ನಾಟ್ ಕೂಡ ನೀವು ಹಾಕ್ಕೋಬೋದು. ಹಾಕ್ಕೊಂಡ್ಬಿಟ್ಟು ಎಕ್ಸ್ಟ್ರಾ ಕೂಡ ಹಾಕ್ಕೋಬೋದು, ಇಲ್ಲ ಅಂತಲ್ಲ ಚೆನ್ನಾಗಿ ಕಾಣುತ್ತೆ. ನಾನು ಇಲ್ಲಿ 4 ಮಾತ್ರ ಹಾಕ್ಕೊತಾ ಇದ್ದೀನಿ. ನೋಡಿದ್ರಲ್ವ ಯಾವ ರೀತಿ ಕಾಣಿಸ್ತಿದೆ ಅಂತಂದು. ಈ ಒಂದು ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊತೀನಿ. ತುಂಬ ಜನ ಕುಚ್ಚು ಹಾಕುವಾಗ ತುಂಬ ಸಲ ತಪ್ಪು ಮಾಡ್ತೀನಿ, ಬಟ್ ಅದು ಯಾವುದೂ ಇಲ್ಲಿ ತುಂಬ ಚೆನ್ನಾಗಿದೆ. ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಖಂಡಿತ ಈ ಒಂದು ವಿಡಿಯೋ ಏನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನನಗೂ ಕೂಡ ನೆಕ್ಸ್ಟ್ ವಿಡಿಯೋ ಹಾಕಲಿಕ್ಕೆ ತುಂಬ ಇಂಟ್ರೆಸ್ಟ್ ಬರುತ್ತೆ. ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.